ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಸೊ ಇನ್ನೇನು ಇಲ್ಲಿ ಅಜ್ಜಿ ತುಂಬ ಚೆನ್ನಾಗೇ ತಲೆ ಕೆಡಿಸಿರ್ತಾರೆ ರಾಣಿಗೆ. ಸೊ ಹೋಗಬಾರ್ದು ನೀನು ಅಂತ ಹೇಳಿಬಿಟ್ಟು, ಅಂದರೆ ನಿಮ್ಮಪ್ಪ ಯಾರು ಅಂತ ತಿಳ್ಕೊ ಪ್ರಯತ್ನ ಪಡಬೇಕು ನೀನು ಈಗ ಅಂತ ಹೇಳಿಬಿಟ್ಟು ಹೇಳಿರ್ತಾರೆ. ಸೊ ರಾಣಿ ಇದ್ಕೊಂಡು ಅವ್ರ ಅಜ್ಜಿನ ಪರ್ಮಿಷನ್ ತೊಗೊಳಕ್ಕೆ ಅಂತ ಹೋಗಿರ್ತಾಳೆ. ಅವ್ರ ಅಜ್ಜಿ ಏನಲ್ಲ, ಸರಳವ್ರ ಅಮ್ಮ ಇವರು. ಅಜ್ಜಿ ಆಗಬೇಕಲ್ವ, ಅಜ್ಜಿ ಅಷ್ಟೇ. ಸೊ ಅಜ್ಜಿ ಏನು ಅಜ್ಜಿ ಮಾಡೋದೀಗ, ನಮ್ಮ ಅಪ್ಪನ ನೋಡೋಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಬೇರೆ ಹೇಳಿದ್ರಲ್ವ ನೀವೀಗ. ಈಗ ನೋಡಿದ್ರೆ ಇಲ್ಲಿ ಮಾಮ ಅಮ್ಮನ ನೋಡೋಕ್ಕೆ ಹೋಗೋಣ ಬಾ ಅಂತ ಕರಿತಿದ್ದಾರೆ. ಏನಜ್ಜಿ ಮಾಡೋದು, ನಾನು ಬೇಡ ಬರಲ್ಲ ಅಂತ ಹೇಳಿಬಿಡ್ಲಾ ಅಂತ ಹೇಳ್ತಾಳೆ ರಾಣಿ. ಇಲ್ಲ ಹಾಗೆ ಹೇಳ್ಬೇಡ, ನೀನು ಹೋಗಿ ಮಾಮನ ಜೊತೆಗೆ ನಮ್ಮಪ್ಪ ಯಾರು ಅಂತ ಅಮ್ಮನ ಗಟ್ಟಿಯಾಗಿ ಕೇಳು, ಹೇಳ್ತಾರೆ ಅಂತ ಕೂಡ ಹೇಳ್ಕೊಡ್ತಾಳೆ ಅಜ್ಜಿ. ಅಷ್ಟರಲ್ಲಿ ಸತ್ಯಣ್ಣ ಬಂದುಬಿಟ್ಟು ಬಾ ರಾಣಿ ಹೊರಡೋಣ ಅಂತೇಳಿ ಕರ್ಕೊಂಡು ಹೊರಡ್ತಾನೆ. ಸೊ ಇಲ್ಲಿ ಒಂದು ಕಡೆ ಮಣಿ ಎಷ್ಟೇ ಹೇಳಿದರೂ ಕೂಡ ಈ ದಡ್ಡ ಬಾಲನ್ಗೆ ಏನೂ ಗೊತ್ತಾಗೋದಿಲ್ಲ. ಸೊ ಆ ಕ್ಯಾರೆಕ್ಟ್ರಿಗೆ ಬೈತಾ ಇದ್ದೀನಿ ಅಷ್ಟೇ. ಸೊ ಎಷ್ಟು ಕನ್ವಿನ್ಸ್ ಮಾಡ್ತಿದ್ದಾನೆ ಗೊತ್ತಾ, ನನ್ನ ಮಾತು ಕೇಳು ಬಲ, ಪ್ಲೀಸ್ ಕನ್ವಿನ್ಸ್ ಮಾಡ್ತಿದ್ದಾನೆ. ನಿನ್ನ ಜೀವನನ ನೀನು ಹಾಳು ಮಾಡ್ಕೋಬೇಡ ಬಲ, ಪ್ಲೀಸ್ ಕಣೋ, ನಿನ್ನ ಜೀವನನ ಸರಿ ಮಾಡ್ಕೊ. ಕಾವೇರಿನ ನಿರಪರಾಧಿ ಅಂತ ಈಚೆ ಕರ್ಕೊಂಡು ಬರೋಣ. ಅವಳು ಸಾಕ್ಷಿ ವಿರುದ್ಧ ನನ್ನ ಹತ್ರ ಇದೆ, ಅಂದರೆ ವರದಾ ಸಾಕ್ಷಿ ವಿರುದ್ಧ ನನಗೆ ಸಾಕ್ಷಿ ಇದೆ. ನನ್ನ ತಂಗಿನ ಕಾವೇರಿ ಕೊಲೆ ಮಾಡಿಲ್ಲ. ನಾನು ಎಷ್ಟು ಹೇಳಿದ್ರು ನೀನು ಯಾಕೆ ನಂಬ್ತಾ ಇಲ್ಲ ನನ್ನ ಮಾತನ್ನ, ಆ ಸಾಕ್ಷಿ ನನ್ನ ಹತ್ರ ಇಲ್ಲ ಕಣೋ ಇವಾಗ ಅಂತ ಹೇಳ್ಬಿಟ್ಟು ಮಣಿ ಹೇಳ್ತಾನೆ. ನಾವಿಬ್ಬರು ಸೇರಿ ಹುಡ್ಕೋಣ ಆ ಸಾಕ್ಷಿನ ಅಂದರೆ ನಗ್ತಾ ಇರ್ತಾನೆ ಯಾರು ಬಾಲ. ಓ ಇದೊಂದು ಹೊಸ ನಾಟಕನ, ಏನು ಹೇಳ್ತಿದ್ಯಾ ನೀನು, ಬರೀ ಇದೇ ರೀತಿ ನಾಟಕ ಆಡ್ಕೊಂಡೆ ಬಂದ್ಬಿಟ್ಟೆ ಅಲ್ಲ. ಏನು ಗೊತ್ತಾ ಸುಲೋಚನಾ ಅವ್ರ ಅಣ್ಣ ಅಂತೇಳಿ ಸುಮ್ಮನೆ ಇದ್ದೀನಿ, ಇಲ್ಲ ಅಂತಂದಿದ್ರೆ ನಿನ್ನ ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ. ತೋರಣ ಕಟ್ಟಿಬಿಡ್ತಿದ್ದೆ ನಿನ್ನ ಚರ್ಮ ಸುಲಿದು. ಆದರೆ ನಮ್ಮ ಅತ್ತಿಗೆ ಮುಖ ನೋಡಿಕೊಂಡು ನಾನು ಸುಮ್ಮನೆ ಇದ್ದೀನಿ. ಅದಕ್ಕೋಸ್ಕರ ನೋಡು ಮಣಿ, ಇದೆಲ್ಲ ಬಿಟ್ಟುಬಿಡು, ಸುಮ್ಮನೆ ಚೇಂಜ್ ಆಗು, ತೇಜು ಮುಖನ ನೋಡಿಕೊಂಡು ಸುಮ್ಮನೆ ಇದ್ದುಬಿಡು ಅಂತ ಹೇಳ್ತಾನೆ. ಆದರೆ ಮಣಿ ಮಾತ್ರ ದಯವಿಟ್ಟು ನನ್ನ ಮಾತು ಕೇಳು ಅಂಥೇಳಿ ಕನ್ವಿನ್ಸ್ ಮಾಡಿದ್ರು ಕೂಡ ನಿನ್ನ ಮಾತು ಕೇಳೋಕ್ಕೆ ರೆಡಿ ಇಲ್ಲ ನಾನು ಅಂತೇಳಿ ಹೊರಟು ಬಂದುಬಿಡ್ತಾನೆ. ಅಷ್ಟರಲ್ಲೇ ಇಲ್ಲಿ ಒಂದು ಕಡೆ ಆಲ್ರೆಡಿ ಸತ್ಯಣ್ಣ ರಾಣಿನ ಜೈಲಿಗೆ ಕರ್ಕೊಂಡು ಬಂದಿರ್ತಾರೆ. ಅಲ್ಲಿ ಮೇಡಮ್ಮ ಇರ್ತಾರಲ್ವ, ಅವರೆಲ್ಲ ಪರಿಚಯ ಇರೋರೆ. ಹೇಗಿದೆಯಾ ರಾಣಿ ಅಂತ ಮಾತಾಡಿಸ್ತಾರೆ. ಅವರು ಕೂಡ ಹೇಗಿದೆಯಾ ಅಂತೇಳಿ ಕವಿತಾ ಮೇಡಮ್ ಅಂತ ಅವ್ರ ಹೆಸರು, ಎಲ್ಲನೂ ಮಾತಾಡಿಸ್ತಾಳೆ ರಾಣಿ. ಚೆನ್ನಾಗಿದ್ದೀನಿ ಅಂತ ಕೂಡ ಹೇಳ್ತಾರೆ. ಹೌದು ಸ್ಕೂಲಿಗೆ ಹೋಗ್ತಾ ಇದೆಯಂತೆ ಅಂದರೆ, ಹೌದು ಮೇಡಮ್ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ, ಸ್ಕಾಲರ್ಶಿಪ್ಪಲ್ಲಿ ನನಗೆ ದುಡ್ಡು ಕೂಡ ಬಂತು ಅಂತೇಳಿ ಎಲ್ಲ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣವೇ ಸೊ ಆಯಿತು, ಆಗಿದ್ರೆ ಅಮ್ಮನ್ನ ನೋಡೋಕ್ಕೆ ಬಂದಿದ್ಯಾ, ಇಲ್ಲೊಂದು ಸೈನ್ ಹಾಕು ಅಂತೇಳಿ ಸೈನ್ನ ಹಾಕಿಸ್ಕೋತಾಳೆ. ಸೊ ಇನ್ನೊಂದು ವಿಷಯ ಗೊತ್ತಾ ಕವಿತಾ ಮೇಡಮ್, ಇವತ್ತು ನಮ್ಮಮ್ಮನ್ನ ಈಗ ಲಾಯರ್ ಅಂಕಲ್ ಬಂದಿದ್ದಾರಲ್ವ, ಇವ್ರನ್ನ ಕರ್ಕೊಂಡು ಬಂದಿರೋದು ಅಮ್ಮನ್ನ ಜೈಲಿಂದ ಹೊರ್ಗಡೆ ಕರ್ಕೊಂಡು ಹೋಗೋಕ್ಕೆ ಇವಾಗಲೇ ಅಂತ ಹೇಳ್ತಾಳೆ. ಹಾಗಂದ ತಕ್ಷಣ ಹೌದಾ, ಹಾಗಿದ್ರೆ ಕೇಸ್ನ ಓಪನ್ ಮಾಡಿಸ್ತಾ ಇದ್ದೀರಾ ಅಂತ ಕವಿತಾ ಮೇಡಮ್ ಕೇಳ್ತಾರೆ ಸತ್ಯಣ್ಣನ. ಹೌದು ಮೇಡಮ್, ಓಪನ್ ಮಾಡಿಸೋಣ ಅಂತಲೇ ಇದ್ದೀನಿ ಕೇಸ್ನ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಸರಿ ಆಗಿದ್ರೆ ರಾಣಿ ಇಲ್ಲೊಂದು ಸೈನ್ ಹಾಕ್ಬಿಟ್ಟು ನೀನು ಅಮ್ಮನ ನೋಡೋಕ್ಕೆ ಹೋಗಬಹುದು ಅಂತ ಹೇಳಿ ಕವಿತಾ ಮೇಡಮ್ ಹೇಳ್ತಾರೆ. ಸೊ ಸೈನ್ ಹಾಕಿ ಇಲ್ಲಿ ಬಂದು ಕೂತ್ಕೊಂಡಿರ್ತಾರೆ ಒಂದು ಹತ್ರ. ಕೂತ್ಕೊಂಡಿರ್ಬೇಕಾದಾಗ ಕಾವೇರಿ ಬಂದು ನೋಡ್ತಾ ಇರ್ತಾಳೆ ಅವ್ರನ್ನ. ಬಂದಿರ್ತಾಳೆ ಜೈಲ್ ಕಂಬಿ ಒಳಗಡೆ ಇರ್ತಾಳಲ್ವ, ಅದನ್ನು ಸತ್ಯಣ್ಣ ನೋಡಿ ರಾಣಿ ನೋಡು ಅಮ್ಮ ನೋಡ್ತಿದ್ದಾರೆ ಅಂತ ಅಂದಾಗ ಅಮ್ಮ ಅಂತ ಹೇಳ್ಬಿಟ್ಟು ಮುಖ ನೋಡಿ ನಗಾಡಿ ರಾಣಿ ಅಂತ ಅವಳು ಕೂತ್ಕೊಂಡು ಇಬ್ಬರು ಹೋಗಿ ಹಿಂಗೆ ಕಂಬಿ ಒಳಗಡೆ ಒಬ್ರಿಗೊಬ್ರು ಕೈ ಹಿಡ್ಕೋತಾರೆ. ಅಮ್ಮ ಹೇಗಿದೆಯಮ್ಮ ನೀನು ಅಂತ ಫಸ್ಟೇ ಕೇಳ್ತಾಳೆ. ಆವಾಗ ಕಾವೇರಿ ಇದ್ಕೊಂಡು ನಾನು ತುಂಬ ಚೆನ್ನಾಗಿದ್ದೀನಿ ಕಂದ, ನೀನು ಹೇಗಿದೆಯಾ ಅಂದಾಗ ಅಮ್ಮ ನಾನಂತೂ ತುಂಬ ಚೆನ್ನಾಗಿದ್ದೀನಮ್ಮ ಅಂತ ಹೇಳ್ತಾಳೆ. ಸ್ಕೂಲಿಗೆ ಹೋಗ್ತಾ ಇದೆಯಾ ಅಂದರೆ, ಹೌದು ಅಮ್ಮ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ, ನನಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ತೇಜು ಅವರೆಲ್ಲ ಸಿಕ್ಕಿದ್ದಾರೆ, ಇನ್ನೂ ಬೇರೆ ಬೇರೆ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದ್ದಾರೆ, ಸ್ಕೂಲಲ್ಲಿ ಸ್ಕಾಲರ್ಶಿಪ್ ಎಲ್ಲ ಫಸ್ಟ್ ಪ್ರೈಸಲ್ಲಿ ಗೆದ್ದಿದ್ದೀನಿ ಅಂತೆಲ್ಲ ಹೇಳ್ತಾಳೆ. ರಾಣಿ ಕಾವೇರಿಗಂತೂ ತುಂಬಾ ಖುಷಿ ಆಗಿಬಿಡುತ್ತೆ. ಆವಾಗ ಒಂಥರ ನೋವು ತಿಂತಾ ಇರ್ತಾಳೆ ಕಾವೇರಿ, ಕಣ್ಣೀರು ಹಾಕ್ತಾ ಇರ್ತಾಳೆ. ನೀನು ಯಾಕೆ ಕಾವೇರಿ ಅಳ್ತಾ ಇದೀಯ ಅಂತೇಳಿ ಸತ್ಯಣ್ಣ ಕೇಳಿದಾಗ, ಅಣ್ಣ ನನಗೆ ಯಾರೂ ಇಲ್ಲ ಅಂತೇಳಿ 10 ವರ್ಷದಿಂದ ಒಬ್ಬಳೇ ಒಂಟಿ ಜೀವನ ಮಾಡಿಬಿಟ್ನಣ್ಣ ನನ್ನ ಮಗಳನ್ನ ಕಟ್ಕೊಂಡು ಈ ಜೈಲಲ್ಲಿ. ಆದರೆ ಇವಾಗ ನೀನಿದೆಯಾ ಅನ್ನೋದು ನನಗೆ ತುಂಬ ಖುಷಿ ಆಗ್ತಿದೆ ಅಂದಾಗ ಆವಾಗ ರಾಣಿ ಇದ್ಕೊಂಡು, ಅಮ್ಮ ಇನ್ನೊಂದು ವಿಷಯ ಗೊತ್ತಾ, ಮಾಮ ಹೊರ್ಗಡೆ ಹೋಗ್ಬಿಟ್ಟು ಅವಾಗ ನೋಡೋಕೆ ಬಂದಿದ್ವಲ್ಲ, ಹೊರ್ಗಡೆ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ರು ನಿನ್ನ ಮೀಟ್ ಮಾಡಿ ಹೋಗಿದ್ದಕ್ಕೆ ಅಂತ ಅಂದಾಗ ಆವಾಗ ಸತ್ಯಣ್ಣ ಹೇಳ್ತಾರೆ, ಓ ರಾಣಿ ನಿಮ್ಮ ಅಮ್ಮ ಅಂತ ನೀನು ಮಾತ್ರ ಖುಷಿ ಪಡಬೇಕಾ, ನೋಡೋಕ್ಕೆ ಬಂದಾಗ ನನ್ನ ತಂಗಿ ನಾನು ನೋಡೋಕೆ ಬಂದಿದ್ದೀನಿ ಅಂತ ನನಗೆ ಖುಷಿ ಆಗೋದು ಬೇಡವಾ, ಸೊ ಹಾಗಾಗಿ ನಾನು ಕೂಡ ಆ ರೀತಿ ಮಾಡಿದೆ ಅಂತೇಳಿ ಹೇಳ್ತಾರೆ. ಅವಾಗ ಕಾವೇರಿ ತುಂಬ ನಗ್ತಾ ಇರ್ತಾಳೆ, ತುಂಬ ಖುಷಿ ಪಡ್ತಾಳೆ. ಅಮ್ಮ ನೀನೇನು ಯೋಚನೆ ಮಾಡಬೇಡಿ ಅಮ್ಮ, ತುಂಬ ಖುಷಿಯಿಂದ ಇರಮ್ಮ ನಿನಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹಂಗಂದ ತಕ್ಷಣ ಕಾವೇರಿ ಇದ್ಕೊಂಡು ಸರಿಯಾಗಿದ್ದರೆ ಆಯಿತು ಅಂತ ಹೇಳ್ಬಿಟ್ಟು
ಆಗ ಸತ್ಯಣ್ಣ ನಿನಗೆ ಜೈಲಿಂದ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ನಾವು ಇವತ್ತು ಲಾಯರ್ನ ಕರೆಸಿದ್ದೀವಿ ಅಂತೇಳ್ಬಿಟ್ಟು ಎಲ್ಲ ಹೇಳ್ತಾನೆ. ಆವಾಗ ಲಾಯರು ಯಾರು ಅಂತೇಳಿ ಕರೆದಾಗ ಅಲ್ಲಿ ಲಂಬೋದರರೇ ಅಂತ ಹೇಳದ್ಬಿಟ್ಟು ಲಂಬು ಬಾರೋ ಅಂತ ಕರೆಯೋಕೆ ಹೋಗ್ತಾನೆ. ಸಾರಿ ಲಂಬೋದರರೇ ಬನ್ನಿ ಅಂತ ಕರೆಯೋಕೆ ಹೋಗ್ತಾನೆ ಸತ್ಯಣ್ಣ. ಆಗ ಬಂದು ಎದುರಿಗೆ ನಿಂತ್ಕೋತಾನೆ. ನಿಂತ್ಕೊಂಡ ತಕ್ಷಣ ಕಾವೇರಿ ನೋಡಿದ ತಕ್ಷಣ ಎಲ್ಲ ನೋಡ್ದಂಗೆ ಇದೆಯಲ್ಲ ಇವ್ರನ್ನ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾ ಇರ್ತಾಳೆ. ಆಗ ಸತ್ಯಣ್ಣ ಇದ್ಕೊಂಡು ನೀನು ಜೂನಿಯರ್ ಕಾವೇರಿ, ನಿಂಗೆ ಗೊತ್ತಿಲ್ವಾ ಅಂತ ಹೇಳಿ ಆ ಸ್ಟೋರಿನ ಹೇಳಕ್ಕೆ ಹೋಗ್ತಾನೆ. ನೀನು ಹಿಂದೆ ಬಿದ್ದಿದ್ದ, ನಿನ್ನ ಲವ್ ಮಾಡ್ತಿದ್ದ ಅಂತೆಲ್ಲ ಹೇಳಕ್ಕೆ ಹೋಗ್ತಾ ಇರ್ತಾನೆ. ಸೊ ಅಷ್ಟರಲ್ಲೇ ಅದೆಲ್ಲ ಹಳೆ ಕತೆ ಯಾಕೆ ಇವಾಗ ಬಿಟ್ಬಿಡಿ ಅಂತ ಕೂಡ ಅಲ್ಲಿ ಲಾಯರು ಹೇಳ್ತಾರೆ ಲಂಬೋದರರು. ಸೊ ಇಲ್ಲಿ ಒಂದು ಕಡೆ ಮಣಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಹಿಂದೆ ಹೋಗ್ಬೇಕಾದಾಗ ಅಷ್ಟರಲ್ಲೇ ಇಲ್ಲಿ ವರದ ಗಾಡಿಯಿಂದ ಇಳಿತಾನೆ. ಇಳಿದ ತಕ್ಷಣವೇ ಏಯ್ ಯಾಕೋ ಮತ್ತೆ ಬಾಲ ಅಂತ ಬಾಲನ ಹಿಡ್ಕೊಂಡು ಹೋಗ್ತಾ ಇದೆಯಾ? ನೀನು ಎಷ್ಟೇ ಹೇಳಿದ್ರೆ ಅವ್ನು ಕನ್ವಿನ್ಸ್ ಆಗಲಿಲ್ವಾ? ನೀನು ಹೇಳಿದ ಮಾತು ಕೇಳಿಲ್ಲ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ ಕಣೋ. ಅವ್ನು ಕೇಳೋದಿಲ್ಲ ಕಣೋ, ನೀನು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ನನಗೆ ವಿರುದ್ಧವಾಗಿ ಅವ್ನು ನಡ್ಕೊಳ್ಳೋದಿಲ್ಲ ಅಂತಂದಾಗ ಆ ಮಣಿ ಇದ್ಕೊಂಡು ನಿನಗೆ ಗೊತ್ತು ನಾನಿಲ್ಲಿರೋದು ಅಂದಾಗ ಅವ್ನು ನನಗೆ ಹೇಳೇ ಬಂದಿದ್ದು ಎಲ್ಲ ವಿಷಯನೂ. ಅವನು ಯಾವುದೂ ಮುಚ್ಚಿಟ್ಕೊಳ್ಳಲ್ಲ ದಡ್ಡ, ನಿನ್ನ ದಡ್ಡ ನೀನು ಅಷ್ಟೇ. ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ ನಾನೇ ಹೋಗು ನಿನ್ನ ಹತ್ರ ಅಂತಲೇ ಹೇಳಿ ಕಳಿಸಿದ್ದು. ಅವ್ನು ನೀನು ಏನೇ ಇದು ಮಾಡಿದ್ರು ಕೂಡ ನಿನ್ನ ನಂಬಲ್ಲ ಕಣೋ ಅವನು ಅಂತ ಹೇಳಿದಾಗ ಸರಿ ಆಗಿದ್ರೆ ಅಂತ ಹೇಳಿಬಿಟ್ಟು ಫೈನಲಿ ಕಾರಲ್ಲಿ ಕುಂಡ್ರಿಸ್ಕೊ ಅಂತೇಳಿ ಶೂಟ್ ಮಾಡೋಕ್ಕೆ ಅಂತ ಹೋಗಿ ಅದನ್ನು ಶೂಟ್ ಇಟ್ಕೊಂಡು ಎದುರಿಸ್ಕೊಂಡು ಕಾರ್ ಹತ್ತಿಸ್ಕೊಂಡು ವರದ ಹೊರಟೋಗ್ಬಿಡ್ತಾನೆ. ಸೊ ಇಲ್ಲಿ ಒಂದು ಕಡೆ ಇನ್ನು ಲಂಬೋದರರೆಲ್ಲ ಸ್ಟೋರಿ ಹೇಳಕ್ಕೆ ಬಂದಾಗ ಹೇಳೋದು ಬಿಡಿ ಅದೆಲ್ಲ ಹಳೆ ಕತೆ ಅಂದಾಗ ಆವಾಗ ಕಾವೇರಿ ಇದ್ಕೊಂಡು ಏನೋ ನೀನು ಲಾಯರ್ ಆಗಿದೆಯಾ, ನೀನು ಕನಸು ನೆರವೇರಿಸ್ಕೊಂಡಿಯಾ ನೋಡು. ಕೆಲವರ ಕನಸುಗಳು ನೆರವೇರ್ಬಿಡ್ತವೆ, ಆದರೆ ಕೆಲವರ ಕನಸುಗಳು ನೆರವೇರೋದಾಗೆ ಈ ರೀತಿ ನನ್ನ ಪರಿಸ್ಥಿತಿ ಆಗುತ್ತೆ ಅಂತ ಕಾವೇರಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಲಂಬೋದರ ಇದ್ಕೊಂಡು ಬಿಡು ಕಾವೇರಿ, ಹೇಗಿದೆಯಾ ನೀನು, ಚೆನ್ನಾಗಿದೆಯಾ ಅಂತೇಳಿ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ, ಜೈಲಲ್ಲಿ ಚೆನ್ನಾಗಿದ್ದೀನಿ ಅಂತ ಅನ್ನೋದಕ್ಕಿಂತ ಏನು ಹೇಳಬೇಕೋ ಗೊತ್ತಿಲ್ಲ ಅಂತ ಕಾವೇರಿ ಹೇಳ್ತಾಳೆ. ಸೊ ಕಾವೇರಿ ಇವರೇ ನೋಡು ಈ ಕೇಸನ್ನ ತೊಗೊಂಡಿರೋದು, ನಿನ್ನ ಜೈಲಿಂದ ಹೊರಗಡೆ ಕರ್ಕೊಂಡು ಬರ್ತೀವಿ ಕಾವೇರಿ, ಯೋಚನೆ ಮಾಡಬೇಡ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆಯಿತು ಆಗಿದ್ರೆ ಅಂತ ಅಂದ್ಕೊಂಡು, ಸೊ ಅಮ್ಮ ನೀನೇನು ಯೋಚನೆ ಮಾಡಬೇಡಿ ಅಮ್ಮ, ಈಗ ಲಂಬೋದರ ಅಂಕಲ್ ಬಂದಿದ್ದಾರಲ್ವಾ, ನಿನ್ನ ಇವಾಗಲೇ ಜೈಲಿಂದ ಬಿಡಿಸ್ಕೊಂಡು ಹೋಗ್ತಾರಮ್ಮ ಅಂತ ಅಂದಾಗ ಅವಾಗ ಸತ್ಯಣ್ಣ ಇದ್ಕೊಂಡು ರಾಣಿ ಅದಾಗಲ್ಲ, ಇನ್ನೂ ಪ್ರಾಸೆಸ್ಗಳೆಲ್ಲ ಇರ್ತಾವಮ್ಮ, ಅದೆಲ್ಲ ಆಗೋವರೆಗೂ ಸ್ವಲ್ಪ ಲೇಟ್ ಆಗುತ್ತೆ, ಆದರೆ ಇಲ್ಲಿಂದ ಮಾತ್ರ ಅಮ್ಮನ್ನ ಬಿಡಿಸ್ಕೊಂಡು ಹೋಗೋದಂತೂ ಸತ್ಯ ಅಂದಾಗ ರಾಣಿ ಇದ್ಕೊಂಡು ಅಮ್ಮ ನೀನೇನಾದ್ರು ಹೊರಗಡೆ ಬಂದರೆ ನಾನು ಮಾಮ ತೇಜು ಚಂದು ಅತ್ತೆ ಎಲ್ಲರೂ ಕೂಡ ಒಟ್ಟಿಗೆ ಇರ್ಬೋದಮ್ಮ ಅಂಥೇಳಿ ರಾಣಿ ತುಂಬ ಖುಷಿ ಪಡ್ತಾಳೆ. ಸೊ ಹಾಗಿದ್ರೆ ಸರಿ ಆಯಿತು, ಇನ್ನು ನಾವು ಟೈಮ್ ಆಗುತ್ತೆ ಅಂತೇಳಿ ಬೆಲ್ ಆಗುತ್ತೆ, ಅಲ್ಲಿ ಹೊಡ್ತೀವಿ ಅಂತೇಳ್ಬಿಟ್ಟು ಅವರು ಹೊರಡ್ತಾರೆ. ಸೊ ರಾಣಿ ಮಾತ್ರ ಕೈನ ಇಟ್ಕೊಂಡು ತುಂಬಾ ನೊಂದ್ಕೊಂಡು ಅಮ್ಮ ಜಂಕ್ಷನ್ ಮಾಡ್ಕೋಬೇಡಮ್ಮ, ನಿನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೀವಿ ನಾವು ಅಂತೇಳಿ ಹೊರಡ್ತಾಳೆ ಅವಳು ಕೂಡ. ಸೊ ಇನ್ನೇನು ಎಲ್ಲರೂ ಕೂಡ ಇನ್ನೇನು ಹೊರಗಡೆ ಬರಬೇಕು. ಅಷ್ಟರಲ್ಲೇ ಇಲ್ಲಿ ಸರಳ ಇದ್ಕೊಂಡು ಅಮ್ಮ ಆ ರಾಣಿಗೆ ಏನು ಮಾಡಿದೆ ಅಮ್ಮ, ನಿನ್ನ ಬೆನ್ನಿಂದ ಬರ್ತಿದ್ದಾಳೆ ಅಂತ ಸರಳ ಕೇಳ್ತಾಳೆ. ನಾನು ಏನಂತ ಗೊತ್ತಾಯ್ತೇನೆ ನಿನಗಿವಾಗ, ಅವಳಿಗೆ ಹೇಗೆ ನನ್ನ ಹಿಂದೆ ಬರೋ ಥರ ಮಾಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕಣೆ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅಂದರೆ ಸರಳರಮ್ಮ ಹೇಳ್ತಾರೆ, ಹೌದಮ್ಮ ಹೇಗೆ ಮಾಡ್ಕೊಂಡಿಯಮ್ಮ, ಯಾಕಮ್ಮ ಇದರಿಂದ ನಿನ್ಗೇನು ಪ್ರಯೋಜನ ಅಂದಾಗ ಪ್ರಯೋಜನ ಇದೆ ಕಣೆ, ಅವರಪ್ಪ ಯಾರಂತ ತಿಳ್ಕೊಬೇಕಲ್ವ, ಅವರಪ್ಪ ಅಂತ ಯಾರಂತ ತಿಳ್ಕೊಂಡ್ರೇ ನಮ್ಮ ಐಡಿಯಾ ವರ್ಕೌಟ್ ಆಗೋದು, ಮತ್ತು ಅವ್ರ ಅಪ್ಪನ ಜೊತೆ ನಾವು ಕಳಿಸ್ಕೊಡೋಕ್ಕಾಗೋದು, ಇಲ್ಲಾಂತಂದರೆ ನಮಗೆ ಏನು ತಿಳ್ಕೊಳಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹೌದಲ್ವ, ಈ ರೀತಿ ನಾನು ಯೋಚನೆ ಮಾಡಿರಲಿಲ್ಲ ಅಂದಾಗ ಅವಳಿಗೆ ಹೇಳಿ ಕಳಿಸಿದ್ದೀನಿ ಕಣೆ, ಜೈಲ್ಗೆ ಹೋಗಿದ್ದಾಳಲ್ವ ಈಗ, ನಿಮ್ಮಪ್ಪ ಯಾರು ಅಂತ ನಿಮ್ಮ ಅಮ್ಮನ ಕೇಳಿಕೊಂಡು ಬಾ ನೀನು, ಆಮೇಲೆ ನಾವು ಇದು ಮಾಡೋಕ್ಕಾಗುತ್ತೆ, ಕರ್ಕೊಂಡು ಹೋಗೋಕ್ಕಾಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿ ಕಳಿಸಿದ್ದೀನಿ ಅಂತ ಅಜ್ಜಿ ಹೇಳ್ತಾರೆ. ಅಮ್ಮ ತುಂಬಾ ಚೆನ್ನಾಗಿದೆಯಮ್ಮ ಈ ಐಡಿಯಾ ಅಂತ ಹೇಳ್ಬಿಟ್ಟು ಸರಳ ಕೂಡ ಹೇಳ್ತಾಳೆ. ಹಾಗಿದ್ರೆ ಕಾವೇರಿ ಮೇಲೆ ಇರೋ ಆಸೆ ಕೂಡ ಹೋಗ್ಲಾಡಿಸ್ತೀನಿ ಕಣೆ, ಯೋಚನೆ ಮಾಡಬೇಡ ಅಂತ ಕೂಡ ಅವರಮ್ಮ ಹೇಳ್ತಾಳೆ. ಸೊ ಇನ್ನು ಇಲ್ಲಿ ರಾಣಿ ಇದ್ಕೊಂಡು ಅಮ್ಮ ಒಂದು ಸ್ವಲ್ಪ ಹೊತ್ತು ನಾನು ಅಮ್ಮನ ಹತ್ರ ಮಾತಾಡಿ ಬರ್ತೀನಿ ಅಂದಾಗ ಬೆಲ್ಲಾಯ್ತಲ್ಲ ರಾಣಿ ಅಂತ ಸತ್ಯಣ್ಣ ಹೇಳ್ತಾರೆ. ಆದರೂ ಒಂದು 5 ನಿಮಿಷ ಅಮ್ಮ ಮಾತಾಡ್ಕೊಂಡು ಬರ್ತೀನಿ ಅಂತ ಅವಳು ವಾಪಸ್ ಬರ್ತಾಳೆ, ಅಂದರೆ ಅವ್ರ ಅಪ್ಪನ ಬಗ್ಗೆ ಕೇಳೋಕ್ಕೆ. ಆಗ ಅವ್ರ ಅಮ್ಮನ ಗಟ್ಟಿಯಾಗಿ ಅಮ್ಮ ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಮ್ಮ, ನನಗೆ ಆನ್ಸರ್ ಮಾಡು ಅಂತ ಹೇಳಿ, ಅಮ್ಮ ನಮ್ಮಪ್ಪ ಎಲ್ಲಿದ್ದಾರಮ್ಮ, ನಮ್ಮಪ್ಪ ಹೇಗಿದ್ದಾರಮ್ಮ, ನಮ್ಮಪ್ಪ ಯಾರಮ್ಮ ಅಂತ ಹೇಳಿ ಕೇಳಿಬಿಡ್ತಾಳೆ. ಆ ಕಾವೇರಿ ತುಂಬಾ ಶಾಕ್ ಆಗಿಬಿಡತ್ತೆ. ಮಗಳೇ ನೀನು ಟೈಮ್ ಆಯಿತು, ಹೋಗು ಮಾಮನಿಂದೆ ಅಂತ ಹೇಳ್ತಾಳೆ. ಅಮ್ಮ ನನ್ನ ಅಪ್ಪನ ವಿಷಯ ಕೇಳ್ದಂಗೆಲ್ಲ ನೀನು ಏನು ಕೇಳಬೇಡ, ಎಲ್ಲ ನಾನೇ ಅಂತ ಹೇಳ್ತಾ ಇದ್ದೆ, ಆದರೆ ನನಗೆ ಹೊರಗಡೆ ಹೋಗಿ ಸ್ಕೂಲಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಎಲ್ಲರೂ ಕೂಡ ಗಾಡೀಲಿ ಕರ್ಕೊಂಡು ಬರ್ತಾರೆ ಮಕ್ಕಳು, ಅವರಪ್ಪ ಕಾರಲ್ಲಿ ಕೂಡ ಕರ್ಕೊಂಡು ಬಂದು ಬಿಟ್ಟು ಹೋಗ್ತಾರೆ, ಆದರೆ ನಮ್ಮಪ್ಪ ಎಲ್ಲಿ ಅಂತ ಎಲ್ಲರೂ ಕೂಡ ಕೇಳ್ತಿದ್ದಾರೆ, ನಾನು ಏನಮ್ಮ ಆನ್ಸರ್ ಮಾಡಲಿ, ದಯವಿಟ್ಟು ಹೇಳಮ್ಮ ನಮ್ಮಪ್ಪ ಯಾರು ಅಂತ, ನನ್ನ ಕಣ್ ಥರನೇ ಇದ್ದಾರಾ, ನಾನು ನಗ್ತಾ ಇದ್ದೀನಲ್ಲ ಆ ಥರನೇ ಇದ್ದಾರಾ, ನನ್ನ ಮುಖ ಥರ ಇದ್ದಾರಾ, ಅದು ಯಾವ ಥರ ಇದ್ದಾರೆ ಅಂತ ಹೇಳಮ್ಮ, ನಾನು ಹುಡುಕ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹುಡುಕ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾಳೆ.
ಸೊ ಹಂಗಂದ ತಕ್ಷಣ ಕಾವೇರಿ ತುಂಬ ಶಾಕಾಗಿ ಮುಖ ಕೊಟ್ಟು ಮಾತಾಡೋಕ್ಕೂ ಆಗ್ತಾರಲ್ಲ, ಹಿಂದಕ್ಕೆ ತಿರುಕೋತಾಳೆ. ಅಮ್ಮ ಹಾಗಿದ್ರೆ ಅಪ್ಪ ಇರೋದು ನಿಜ ಅಲ್ವಾ? ಸೊ ನನ್ನ ಹತ್ರ ಯಾಕಮ್ಮ ನೀನು ಆನ್ಸರ್ ಮಾಡ್ತಾ ಇಲ್ಲ, ದಯವಿಟ್ಟು ಹೇಳಮ್ಮ ಅಂತೇಳಿ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ. ಕಂದ, ನೀನು ಇದನ್ನೆಲ್ಲ ತಿಳ್ಕೊಳ್ಳೋ ಟೈಮ್ ಅಲ್ಲ ಕಂದ, ಇಲ್ಲಿಂದ ಹೊರಡಮ್ಮ, ಟೈಮ್ ಆಯಿತು, ಮಾಮ ಹೋಗ್ತಿದ್ದಾರಲ್ವ, ಹೊರಡು ಅಂತ ಹೇಳ್ಬಿಟ್ಟು ಕಾವೇರಿ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ. ಅಮ್ಮ ನಾನು ಈ ರೀತಿ ಕಳಿಸ್ಬೇಡಮ್ಮ, ಪ್ಲೀಸ್ ಅಮ್ಮ, ಅಪ್ಪ ಎಲ್ಲಿದ್ದಾರಂತ ಹೇಳಮ್ಮ, ನಾನು ಹುಡುಕ್ಬೇಕಮ್ಮ, ಅಪ್ಪನ ಜೊತೆ ಹೋಗ್ಬೇಕಮ್ಮ, ನನಗೂ ಎಲ್ಲರ ಥರ ಅಪ್ಪ ಬೇಕಮ್ಮ, ಅಪ್ಪ ಅಂತೇಳಿ ಕರಿತಾಳೆ. ಅಲ್ಲೇ ಕಾವೇರಿಗೆ ತುಂಬಾ ಬೇಜಾರಾಗುತ್ತೆ. ಅವಳಿಗೆ ಏನು ಆನ್ಸರ್ ಮಾಡಬೇಕು, ಏನು ಹೇಳಬೇಕು ಮಗುಗೆ ಅನ್ನೋದೇ ಅವಳಿಗೆ ಗೊತ್ತಿರಲ್ಲ. ಆ ರೀತಿ ಕನ್ಫ್ಯೂಷನ್ ಆಗೋಗ್ಬಿಟ್ಟಿರುತ್ತೆ ಅವಳಿಗೆ. ಸೊ ತುಂಬಾ ಬೇಜಾರು ಮಾಡ್ಕೋತಾಳೆ. ಈ ಮಗುಗೆ ನಾನು ಏನು ಆನ್ಸರ್ ಕೊಡ್ಬೇಕು ಅನ್ನೋದೇ ಅವಳಿಗೆ ಗೊತ್ತಿರಲ್ಲ. ಒಂದು ಹೆಣ್ಣಿಗೆ ಏನು ಗೊತ್ತಾ, ಅಂದರೆ ಎಲ್ಲ ಸರಿ ಇದ್ದರೆ ಓಕೆ, ಆದರೆ ಈ ರೀತಿ ಅಪ್ಪನೇ ಯಾರು ಅಂತ ಹೇಳ್ದಿದ್ದ ಪರಿಸ್ಥಿತಿಗೆ ಒಂದು ಹೆಣ್ಣಿಗೆ ಬಂದರೆ ನಿಜವಾಗೂ ಆ ಹೆಣ್ಣಿನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನಮ್ಮೆಲ್ಲ ಹೆಣ್ಮಕ್ಳಿಗೂ ನಿಜವಾಗೂ ಅರ್ಥ ಮಾಡ್ಕೊಂಡ್ರೆ ಒಂಥರ ತುಂಬ ಬೇಜಾರಾಗಿಬಿಡುತ್ತೆ. ಸೊ ಈ ಥರ ಪರಿಸ್ಥಿತಿ ಯಾವ ತಾಯಂದ್ರಿಗೂ ಬರಬಾರ್ದಂತ ನಾನು ಬೇಡ್ಕೊತೀನಿ ದೇವ್ರ ಹತ್ರ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನಗಂತೂ ಈ ಸ್ಟೋರಿ ಹೇಳ್ತಾ ಇದ್ದರೆ ಆ ತಾಯಿ ಮಗಳು ಬಾಂಧವ್ಯದ ಬಗ್ಗೆ ನನಗೆ ತುಂಬಾ ಬೇಜಾರಾಗುತ್ತೆ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಒಂದು ಕಮೆಂಟ್ ಮಾಡಿ, ಮತ್ತು ಇವ್ರ ಅಪ್ಪ ಮಗಳು ಬೇಗ ಒಂದಾಗಬೇಕನ್ನೋರು ಕಮೆಂಟ್ ಮಾಡಿ. ಸೊ ಕಾವೇರಿ ಏನು ತಪ್ಪು ಮಾಡಿಲ್ಲ, ಅವಳೆಲ್ಲ ಸರಿ ಹೋಗಬೇಕು, ಎಲ್ಲರೂ ಚೆನ್ನಾಗಿರಬೇಕು, ರಾಣಿ ಆಸೆ ಪಟ್ಟಂತೆ ಅನ್ನೋರು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋ ನೋಡೋರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.